ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಫಸ್ಟ್ ಪಾರ್ಟ್ ಬೇಕಾದರೆ ಮತ್ತೊಂದು ವಿಡಿಯೋ ಇದೆ, ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನೇನು ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ ಈಸಿಯಾಗಿರೋಂಥ ಎಳೆ ರಂಗೋಲಿ ಮತ್ತು ಚಿಕ್ಕಿ ರಂಗೋಲಿ ಮತ್ತು ಬಾರ್ಡರ್ ಡಿಸೈನ್ಸ್ನ ಕಲಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಈಗ ಮೊದಲು ಬಾರ್ಡರ್ ಡಿಸೈನ್ಸ್ ನೋಡೋಣ. ಈಸಿಯಾಗಿರೋಂಥ ಒಂದು ಬಾರ್ಡರ್ ಡಿಸೈನ್ ಹೇಳ್ಕೊಡ್ತೀನಿ. ಈಗ ಮತ್ತೊಂದು ಎಳೆ ಹಾಕ್ಕೊಳ್ಳೋಣ. ಅದ್ರ ಕೆಳಗೆ ಜೊತೆಗೆ ಹಾಕ್ಕೊಂಬರ್ಬೇಕು. ಈಗ ಸುಮ್ಮನೆ ಒಂದು ವಂಕಿ ಥರ, ಇಲ್ಲಿಂದ ಒಂದು ಬಳ್ಳಿ ಥರ ಒಂದು ಸುತ್ತೋದು ಅಷ್ಟೆ. ಈಸಿಯಾಗಿದೆ. ಒಂದು ಸರ್ಕಲ್ ಥರ ಹಾಕೋದು. ಎಷ್ಟು ದೂರ ಬೇಕೋ ಅಷ್ಟು ದೂರ ಹಾಕ್ಕೋಬೋದು ಬಾರ್ಡರ್ಸ್ನ. ಈಗ ಮನೆ ಮುಂದ್ಗಡೆ ಹಾಕ್ತಾ ಇದ್ದೀರಾ ಅಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಈಸಿಯಾಗಿರೋ ತೋರಿಸ್ತೀನಿ. ಈಗ ಒಂದು ದೀಪ ಥರ ಮಾಡೋಣ. ಇಲ್ಲಿ ಒಂದು ಯು ಥರ ಹಾಕೋದು, ಇಲ್ಲಿಗೆ ಒಂದು ದೀಪ ಥರ ಮಾಡೋದು. ಈಗ ಆ ಕಡೆ ಆದಮೇಲೆ ಮತ್ತೆ ಈ ಕಡೆಗೂ ಕೂಡ ಒಂದು ಯು ಥರ ಮಾಡಿಬಿಟ್ಟು ಪೆಟಲ್ ಥರ ಮಾಡೋದು. ಸೊ ದೀಪ ಥರ ಕಾಣಿಸುತ್ತೆ ಅದು. ಎಷ್ಟು ದೂರ ಬೇಕೋ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೋದು, ಈ ಕಡೆ ಎಲ್ಲ. ಈಗ ಇನ್ನೊಂದು ಬಾರ್ಡರ್ ಡಿಸೈನು ಹೇಗೆ ಅಂತ ಅಂದರೆ, ಚಿಕ್ಕ ಇಟ್ಕೊಂಡು ಹೋಗೋಣ. 1 2 3 4 5 6 7 ಎಷ್ಟು ಬೇಕಾದ್ರೆ ಇಟ್ಕೋಬೋದು ನೀವು. ಅದೇ ಥರ ಎರಡನೇ ಲೈನು ಸಮ ಇಟ್ಕೋಬೇಕು, ಕರೆಕ್ಟಾಗಿ ಅದ್ರ ಕೆಳಗೆ ಇಟ್ಕೋಬೇಕು. ಈಗ ಇದಕ್ಕೆ ಜಾಯಿನ್ ಮಾಡೋಣ. ಅಂದರೆ ಎಕ್ಸ್ ಮಾರ್ಕ್ ಥರ ಇದಕ್ಕೆ ಜಾಯಿನ್ ಮಾಡೋಣ. ಹಿಂಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೂ ಕೂಡ ಜಾಯಿನ್ ಮಾಡ್ಬೋದು. ಮೊದಲನೇ ಈ ಥರ ಓಪನ್ ಇರುತ್ತಲ್ಲ, ಈ ಓಪನ್ ಇರೋ ಕಡೆಗೆ ಇಲ್ಲಿ ವಿ ಥರ ಹಾಕೋಣ. ಹೀಗೆ ಆ ಕಡೆಗೆ ಈ ಕಡೆಗೆ. ಇದು ಎಂಡ್ ಆಗಿರೋದ್ರಿಂದ ಈ ಕಡೆಗೂ ಕೂಡ ಹಾಕೋಣ ಅಂತ. ಈಗ ಇಲ್ಲಿ ವಿ ಎಲ್ಲ ಹಾಕಾಯಿತು. ಇಲ್ಲೇನು ಮಾಡೋದು ಅಂದರೆ ಈ ಪ್ಲೇಸಲ್ಲಿ ಫ್ಲವರ್ಸ್ ಮಾಡೋಣ. ಮಿಡಲಲ್ಲಿ ಒಂದು ಚಿಕ್ಕೆ ಅಥವಾ ಲೈನು ಏನು ಬೇಕಾದ್ರೆ ಹಾಕೋಬೋದು ನೀವು. ಈಗ ಒಂದು ಇದಾಯಿತು, ಮತ್ತೆ ಇದನ್ನು ವಾಪಸ್ಸು ಇಲ್ಲೇ ಈ ಥರ ಮಾಡೋಣ, ವಿ ಥರ. ಈಗ ಮತ್ತೆ ಫ್ಲವರ್. ನಾನು ಇನ್ನೊಂದು ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ಈ ಥರ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಾಕ್ಕೊಂಡು ಹೋಗ್ಬೋದು. ಈಗ ಇನ್ನೊಂದು ಬಾರ್ಡರ್ ಡಿಸೈನು ಎಳೆ ಚುಕ್ಕಿ ರಂಗೋಲಿಯಲ್ಲಿ ಹಾಕಿ ತೋರಿಸ್ತೀನಿ. ಇದಕ್ಕೆ ಎಷ್ಟು ಉದ್ದ ಬೇಕಾದ್ರೆ ಹಾಕ್ಬೋದು, ಆದರೆ ಯಾವಾಗಲೂ ಕೂಡ ಆಡ್ ನಂಬರ್ ಆಗಿರಬೇಕು. ಅಂದರೆ 5 7 9 ಆ ಥರ ಇರಬೇಕು. ನನಗಿಲ್ಲಿ ಎಷ್ಟು ಉದ್ದ ನೋಡ್ತೀನಿ ಅಷ್ಟುದ್ದ ಹಾಕ್ತೀನಿ. 1 2 3 4 5 6 7 8 9. ಸೊ 9 ಇಡ್ತೀನಿ ನಾನು ಇವಾಗ ಸದ್ಯಕ್ಕೆ.
ಅದಾಗಿದ ತಕ್ಷಣ ಮಿಡಲಲ್ಲಿ ಇಡಬೇಕು ಮತ್ತು ಚುಕ್ಕಿನ 1 2 3 4 6 7 8 ಆಯಿತಾ. 8 ಚುಕ್ಕೆ ಇಡ್ತೀನಿ, ಮತ್ತೆ 9 ಚುಕ್ಕೆ ಇಡ್ತೀನಿ. ಸೇಮ್ ಅದು ಹೆಂಗಿರುತ್ತೋ ಅದೇ ಥರ ಚುಕ್ಕಿಗಳನ್ನ ಇಡಬೇಕು. ಆರ್ಡರ್ ಇಲ್ಲಿ 9 8 9 ಆ ಥರ. ಈಗ ಈ 3ನೇ ಲೈನಿಂದ ಇಲ್ಲಿಂದ ನಾನು ಟ್ರಯಾಂಗಲ್ ಥರ ಮಾಡ್ಕೊಂಡು ಹೋಗ್ತೀನಿ. ಅದ್ರ ಚುಕ್ಕಿ ಎಳೆ ಚುಕ್ಕಿ ರಂಗೋಲೆ ಚುಕ್ಕಿ ಪಕ್ಕದಲ್ಲಿ ಬರಬೇಕು. ಎಷ್ಟು ಚುಕ್ಕಿದ್ದು ಬೇಕಾದ್ರೆ ಇದು ಮಾಡ್ಬೋದು, ಆದರೆ ಯಾವಾಗಲೂ ಆಡ್ ನಂಬರ್ ಆಗಿರಬೇಕು. ಈಗ ಇಲ್ಲಿ ಎಂಡ್ ಆಗ್ತಿದ್ದಂಗೆ ಮತ್ತೆ ವಾಪಸ್ಸು ಇಲ್ಲೇ ಹಾಗೆ ಬರ್ತೀವಿ. ಅದೇ ಪಕ್ಕದಿಂದ ಬಂದು ಆಮೇಲೆ ಈ ಕಡೆಗೆ ಬಂದಿರೋದ್ರಿಂದ ಈ 3ರಿಂದ ಹಿಂಗೆ ತೊಗೊಂಡು ಹೋಗ್ತೀವಿ. ಈಗ ಸೇಮ್ ಅದೇ ಥರನೇ ಟ್ರಯಾಂಗಲ್ ಆಗಿ ಬರೋದು. ಈಗ ಮೇಲ್ ಬಂದೆ, ಮತ್ತೆ ಕೆಳಗಡೆ ಈ ಎಡ್ಜಲ್ಲಿ ಮತ್ತೆ ವಾಪಸ್ಸು ಲೈನ್ಸು ಕಾಣಿಸ್ತಾ ಹೋಗುತ್ತೆ. 3 ಚಿಕ್ಕಿಗೆ ಕರೆಕ್ಟಾಗಿ ಪಕ್ಕದಲ್ಲಿ ಲೈನ್ ತೊಗೊಂಡು ಬಂದರೆ ಇಲ್ಲಿಗೀಗ ಜಾಯಿನ್ ಆಗುತ್ತೆ. ಇದು ಇವಾಗ ಎಳೆ ಚುಕ್ಕಿ ರಂಗೋಲಿ, ಮತ್ತು ಇದು ಕೂಡ ಚುಕ್ಕಿ ರಂಗೋಲಿ ಬಾರ್ಡರ್ಸು. ಆಮೇಲೆ ಇನ್ನೆರಡು ಅದು ತೋರಿಸಿದ್ದು. ಈಗ ಚುಕ್ಕಿ ರಂಗೋಲಿ ಹಾಕೋಣ. ಈಗ ಈಸಿಯಾಗಿರೋದು 8ರಿಂದ 8 ಅಂದರೆ ಸಮ ಚುಕ್ಕಿ ಅಂತ ಹೇಳ್ತಾರೆ. ಸಮ ಚುಕ್ಕಿ ಅಂತ ಅಂದರೆ ಫಸ್ಟು 8 ಚುಕ್ಕಿ ಇಟ್ಕೊಳ್ಳೋಣ. 2 3 4 5 6 7 8. ಈಗ ಚುಕ್ಕಿನಲ್ಲಿ ನಾವು ಮುಂಚೆ ಹೋದ ಪಾರ್ಟಲ್ಲಿ ಮಿಡಲಲ್ಲಿ ಇಟ್ಟದ್ದು ಕಲ್ತಿದ್ದೀವಿ. ಆಮೇಲೆ ಇಲ್ಲಿಗೆ ಸಮ, ಆ ಕಡೆ ಈ ಕಡೆ ಚುಕ್ಕಿ ಬಿಟ್ಟು ಸಮ ಇಟ್ಟಿದ್ದು ಕಲ್ತಿದ್ದೀವಿ. ಇವತ್ತಿನ ದಿವಸ ಸಮ ಅಂದರೆ 8 ಚುಕ್ಕಿ 8 ಸಾಲು ಅಂದರೆ ಮತ್ತೆ ಸೇಮ್ ಒಂದೇ ಸಮ ಇಟ್ಕೊಂಡು ಹೋಗ್ಬೇಕು. ಇದ್ರ ಕೆಳಗೆ ಇಡಬೇಕು. ಅದೇ ಥರ 8 ಲೈನ್ ಇಡಬೇಕು. ಇದಕ್ಕೆ 8 ಚುಕ್ಕಿ 8 ಸಾಲು, 8ರಿಂದ 8 ಅಂತ ಹೇಳ್ತಾರೆ. ಈಗ 8ರಿಂದ 8 ಆಯಿತು. ಈಗ ಹೆಂಗೆ ಹಾಕೋದು ಅಂದರೆ ಫಸ್ಟು ಎಲ್ಲ ಕಾರ್ನರಲ್ಲಿರೋವಂಥ 4 ಇದು 4ಕ್ಕೆ ಮತ್ತು ಈ 4ಕ್ಕೆಲ್ಲ ಫಸ್ಟು ಸ್ಕ್ವಯರ್ ಹಾಕ್ಕೊಂಡು ಬಂದುಬಿಡೋಣ. ಹೇಗೆ ಅಂತಂದರೆ ಫಸ್ಟು ಸ್ಕ್ವಯರ್, ಫಸ್ಟ್ 4 ಕಾರ್ನರ್ಗೂ ಹಾಕ್ಬಿಡೋಣ. ಈಗ ಏನು ಮಾಡೋಣ ಅಂದರೆ ಈ ಕಾರ್ನರ್ ಪಕ್ಕದಲ್ಲಿ ಇದಕ್ಕೆ ಮತ್ತು ಈ ಲೈನ್ಗೆ ಈ 3ಕ್ಕೂ ಒಂದು ಲೈನ್ ಹಾಕೋಣ. ಅಂದರೆ 3 ಚಿಕ್ಕೆಗೆ 1 2 3. ಇಲ್ಲಿ ಮೆದ್ದಲ್ಲಿ ಒಂದು ಬಂತು, 1 2 3. ಅದೇ ಥರ ಎಲ್ಲದಕ್ಕೂ 1 2 3. ಅದೇ ಥರ ಈ ಕಡೆಗೂ ನಾನು. ಆಯಿತಾ? ಅದಾದಮೇಲೆ ಪಕ್ಕದಲ್ಲಿರೋ ಚುಕ್ಕಿಗೆ ಲೈನು, ಪಕ್ಕದಲ್ಲಿರೋದಕ್ಕೆ ಒಂದು ಲೈನು. ಈಗೇನು ಮಾಡೋದು ಅಂದರೆ ನೆಕ್ಸ್ಟು ಈ ಚುಕ್ಕಿಯಿಂದ ಮತ್ತೊಂದು ಸ್ಕ್ವಯರ್ ಅಥವಾ ಡೈಮಂಡ್ ಆ ಥರ ಹಾಕೋಣಂತೆ. ಈ ಥರ ಮತ್ತು ಇಲ್ಲಿಗೆ ಸ್ಕ್ವಯರ್. ಈಗ ಅದೇ ಥರ 1 2 3 ಇಲ್ಲೆಂಗೆ 1 2 3 ಮಾಡಿದ್ವು ಅದೇ ಥರ ಇಲ್ಲೂ ಕೂಡ 1 2 3 ಈ 3ಕ್ಕೆ ಒಂದು ಲೈನ್ ಎಳೆಯೋಣ. ಈಗ ಇದನ್ನು ಜಾಯಿನ್ ಮಾಡೋಣ. ಅದೇ ಥರ 1 2 3 ಇದನ್ನು ಮತ್ತೆ ಜಾಯಿನ್. ಇಲ್ಲೂ ಕೂಡ ಈಗ
ಈಗ ಮತ್ತೊಂದು ಸ್ಕ್ವಯರ್ ಅಥವಾ ಡೈಮಂಡ್. ಹಿಂಗೆ ನೋಡಿದ್ರೆ ಡೈಮಂಡು, ಈ ಕಡೆಯಿಂದ ನೋಡಿದ್ರೆ ಸ್ಕ್ವಯರು. ಈ 3 ಚುಕ್ಕೆ ಉಳಿದಿರುತ್ತಲ್ಲ ಇಲ್ಲಿ ಮುಂದುಗಡೆಗೆ, ಅದಕ್ಕೆ ಈಗ ಒಂದು ಚಿತ್ರ ಆಯಿತು. ಈಗ ಮಿಡಲಲ್ಲಿ ಬರೀ ಹಿಂಗೆ ಓಪನ್ ಬಿಡೋ ಬದಲು ಒಂದು ಸ್ವಲ್ಪ ಡಿಸೈನ್ ಮಾಡೋಣ. ಇವೆರಡು ಜಾಯಿನ್ ಮಾಡೋಣ, ಇವೆರಡು ಜಾಯಿನ್ ಮಾಡೋಣ. ಸೊ ಒಂದು ರಂಗೋಲೆ ಆಯಿತು. ಈಗ ಒಂದು ಎಳೆ ರಂಗೋಲೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋದಿದು. ಎಲ್ಲ ಕಡೆ ಸಮ ಇದ್ದರೆ ಸರಿ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಲೈನ್ನ ಇದೇ ಡೈರೆಕ್ಷನಿಗೆ ತೊಗೊಂಡೋಗ್ತಿದ್ದೀನಿ. 1 2 3 4. ಅದೇ ಥರ ಇದನ್ನು ಈ ಡೈರೆಕ್ಷನಿಗೆ ತೊಗೊಂಡೋದ್ಮೇಲೆ ಇದನ್ನು ಅಪ್ವರ್ಡ್ ಡೈರೆಕ್ಷನಿಗೆ ತೊಗೊಂಡೋಗ್ಬೇಕು. 1 2 3 4. ಅದೇ ಥರ ಇದನ್ನು ಅಪ್ ಆದಮೇಲೆ ಇದನ್ನು ಈ ಕಡೆ ತೊಗೊಂಡೋಗ್ಬೇಕು. 2 4. ಇದಾದಮೇಲೆ ಇದನ್ನು ಡೌನ್ ಮಾಡಿಸಿಗೆ. 3. ಎಲ್ಲ ಸಮ ಲೈನ್ಸೇ ಹಾಕ್ಕೋಬೇಕು. ಈಗ ನಾನು 4 4 ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕಾದ್ರೆ ಹಾಕ್ಕೋಬೋದು. ಅದಾದಮೇಲೆ ಈ ಮಿಡಲಲ್ಲಿ ಪ್ಲಸ್ ಲೈನ್ ಹಾಕಿರ್ತೀವಲ್ಲ ಫಸ್ಟು, ಅದನ್ನು ಇಲ್ಲಿ ಇದಕ್ಕೆ ಜಾಯಿನ್ ಮಾಡಬೇಕು ಹಿಂಗೆ ಸುಮ್ಮನೆ ಮೊದಲನೇ ಲೈನಿಗೆ. ಅದಾದಮೇಲೆ ಇದನ್ನು ಹಿಂಗೆ ಇದನ್ನು ರನ್ನಿಂಗ್ ಆಗ್ತಾಯಿದೆ, ಇಲ್ಲಿಂದ ಹೋಗ್ತಾ ಇದೆ ಹಿಂಗೆ ಅಂತೇಳಿ ತೋರಿಸೋದು. ಇಲ್ಲಿಗೆ ಬರುತ್ತೆ. ಅದೇ ಥರ ಇದನ್ನೀಗ 1 ಹೀಗೆ ಈ ಕಡೆಗೆ ಫಸ್ಟು ಪ್ಲಸ್ ಸೈನ್ ಮಾಡಿರ್ತೀವಲ್ಲ ಆ ಲೈನಿಂದನೇ ಸ್ಟಾರ್ಟ್ ಮಾಡಬೇಕು. ಇಷ್ಟ. ಬೇಕಾದರೆ ಇನ್ನೂ ಎಕ್ಸ್ಟ್ರಾ ನೀವೇನಾದರೂ ಮಾಡೋದಾದರೆ ಡಿಸೈನು ಇಲ್ಲಿ ಇನ್ನೂ ಎಕ್ಸ್ಟ್ರಾ ಮಾಡ್ಬೋದು. ಎಲ್ಲ ಕಡೆಗೂ 4 ಲೈನಲ್ಲಿ ಎಕ್ಸ್ಟ್ರಾ ಮಾಡಿದ್ವಲ್ಲ, ಅದೇ ಥರ ಇಲ್ಲೂ ಕೂಡ 4 ಹಾಕ್ತಾಯಿದ್ದೀನಿ ನಾನು. ಇದು ಈಸಿಯಾಗಿರೋವಂಥದ್ದು. ಇದೇ ಥರ ಇದರಲ್ಲಿ ತುಂಬ ದೊಡ್ಡದಾಗಿರೋದು ಬರ್ತಾ ಹೋಗುತ್ತೆ. ಈಗ ಸಣ್ಣದು ತೋರಿಸಿದ್ದೀನಿ ನಾನು. ಇವತ್ತು ಎಳೆ ಚುಕ್ಕಿ ರಂಗೋಲಿ, ಎಳೆ ರಂಗೋಲಿ ಮತ್ತು ಬಾರ್ಡರ್ ಡಿಸೈನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಈಸಿ ಇರಲಿಲ್ಲ, ನಿಮಗೆ ಕಷ್ಟ ಆಗ್ತಾಯಿದೆ ಅಂತ ಅಂದರೆ ಯಾವ ಪ್ಲೇಸಲ್ಲಿ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ನೀವು ಚೆನ್ನಾಗಿ ಹಾಕ್ತಾಯಿದ್ದೀರಾ ಅಂದರೆ ನನಗೊಂದು ಫೋಟೋ ತೆಗೆದ್ಬಿಟ್ಟು ಕಮೆಂಟಲ್ಲಿ ಕಳಿಸಿ, ನನಗೂ ಖುಷಿಯಾಗುತ್ತೆ ನೋಡೋದಕ್ಕೆ. ಹೇಗೆ ನಿಮ್ಗೆ ಅನ್ನಿಸ್ತಾ ಇದೆ ಈ ಟ್ಯುಟೋರಿಯಲ್ಸು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ನೀವು ಮತ್ತು ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು. ಬಾಯ್. ಸಿ ಯು ನೆಕ್ಸ್ಟ್ ವೀಕ್.